ವಿಮಾನದಲ್ಲಿದ್ದಂತಹ ಗುಜರಾತ್ ಮಾಜಿ ಸಿಎಂ ಸೇರಿ 242 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಎಪಿ ಸುದ್ದಿ ಸಂಸ್ಥೆ ಈಗ ಮಾಹಿತಿಯನ್ನ ಕನ್ಫರ್ಮ್ ಮಾಡ್ತಾ ಇದೆ. ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ವಿಜಯ್ ರೂಪಾನಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಸುದ್ದಿ ಸಂಸ್ಥೆ ವರದಿಯನ್ನ ಮಾಡ್ತಾ ಇದೆ. ಮಗಳ ಭೇಟಿಗೆ ಅಂಥೇಳಿ ಲಂಡನ್ಗೆ ತೆರಳ್ತಾ ಇದ್ದಂಥ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಅಹಮದಾಬಾದ್ ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ಉಲ್ಲೇಖಿಸಿ ದಿ ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆ ಈಗ ವರದಿ ಮಾಡಿದೆ. ಅದರ ಪ್ರಕಾರ ಈಗ ನೋಡಿ, ಆ ಫೋಟೋದಲ್ಲಿ ನಾವು ನೋಡ್ತಾ ಇದ್ವಿ, ಫ್ಲೈಟ್ ಒಳಗಡೆ ಬಿಸ್ನೆಸ್ ಕ್ಲಾಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಂತಹ ವಿಜಯ್ ರೂಪಾನಿ ಅವರು ಆಗ ಅಲ್ಲೇ ಮುಂದೆ ಇದ್ದಂಥವ್ರು ಒಬ್ಬರು ಸೆಲ್ಫಿ ಕ್ಲಿಕ್ ಮಾಡಿದ್ದಾರೆ. ಬಹುಶಃ ನೋಡಿ, ನನ್ನ ಹಿಂದೆ ಇವತ್ತು ಮಾಜಿ ಸಿಎಂ ಇದ್ದಾರೆ ಅನ್ನುವಂಥದ್ದು ಖುಷಿ ಅವರಿಗಿದ್ದದ್ದು. ಬಟ್ ಯಾರ ಖುಷಿಯೂ ಕೂಡ ಇವತ್ತು ಖುಷಿಯಾಗಿ ಉಳಿದಿಲ್ಲ. ಆಕೆ ಆ ಫೋಟೋ ತೆಗೆದುಕೊಂಡು ಆಗ ಆಕೆಗಿದ್ದಂಥ ಒಂದು ಆ ಫೀಲಿಂಗ್ ಏನಿದ್ದಿರ್ಬೋದು, ಒಬ್ಬ ಮಾಜಿ ಸಿಎಂ ಒಬ್ರಿದ್ದಾರೆ ನಮ್ಮ ಫ್ಲೈಟ್ನಲ್ಲಿ, ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಬಹುಶಃ ಅನ್ಕೊಂಡು ಕ್ಲಿಕ್ ಮಾಡಿರ್ಬೋದು ಈ ಫೋಟೋವನ್ನು. ಸೊ ರೂಪಾನಿಯವರು ಕೂಡ ಹೊರಟಿದ್ದು ತಮ್ಮ ಮಗಳ ಭೇಟಿಗಾಗಿ. 68 ವರ್ಷದ ರೂಪಾನಿಯವರು, ವಿಜಯ್ ರೂಪಾನಿ 16ನೇ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಸೇವೆ ಸಲ್ಲಿಸಿದಂಥವ್ರು. ಆನಂದಿಬೆನ್ ಪಟೇಲ್ ಏನು ಮುಖ್ಯಮಂತ್ರಿಗಳಾಗ್ತಾರೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಹುದ್ದೆಗೆ ಏರಿದಾಗ ಅದಾದ ನಂತರ ಆನಂದಿಬೆನ್ ಪಟೇಲ್ ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಲಾಗುತ್ತೆ. ಅದಾದ ನಂತರದ ಟರ್ಮ್ನಲ್ಲಿ 2 ಟರ್ಮ್ಗಳು ಹೆಚ್ಚು ಕಮ್ಮಿ ಇವರು ವಿಜಯ್ ರೂಪಾನಿಯವರು ಸಿ ಎಂ ಆಗ್ತಾರೆ. ಅದಾದ ನಂತರ ಹಲವಾರು ಹುದ್ದೆಗಳನ್ನು ಕೂಡ ಅವರು ಅಲಂಕರಿಸಿದ್ದಂಥವ್ರು ಇದಕ್ಕಿಂತ ಮುಂಚೆನೆ. ವಿಜಯ್ ರೂಪಾನಿ ಈಗ ಈ ದುರಂತ ಅಂತ್ಯ ಕಂಡಿದ್ದಾರೆ ಅಂತ ಹೇಳಿದ್ರೆ ಗುಜರಾತ್ನ ಜನ ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಎಮರ್ಜೆನ್ಸಿ ಟೈಮ್ನಲ್ಲೂ ಕೂಡ ವಿಜಯ್ ರೂಪಾನಿಯವರು ಸಕ್ರಿಯವಾಗಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥವ್ರು. ಅದಾದ ನಂತರ BJP ಸೇರಿಕೊಂಡು BJP ಪಕ್ಷ ಕಟ್ಟುವಲ್ಲಿ ಗುಜರಾತ್ನಲ್ಲಿ ಅವರು ಕೂಡ ಒಬ್ಬ ಪ್ರಮುಖ ಪಾತ್ರವನ್ನು ವಹಿಸಿದರು. BJP ರಾಜ್ಯ ಘಟಕದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಸಹಜವಾಗಿ ಅವರಿಗೆ CM ಗಾದಿ ಕೂಡ ಒಲಿದು ಬಂದಿತ್ತು.